ಡಿಸೆಂಬರ್ 13, 2001. ದೆಹಲಿಯಲ್ಲಿ ಮೈ ನಡುಗಿಸುವ ಚಳಿ. ಭಾರತದ ಸಂಸತ್ತು ಎಂದಿನಂತೆ ಕಾರ್ಯಮಗ್ನವಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪ ಮುಗಿಸಿ ಸದಸ್ಯರು ಹೊರಬರುವ ಸಿದ್ಧತೆಯಲ್ಲಿದ್ದಾರೆ. ಅಷ್ಟರಲ್ಲಿ ಬಿಳಿ ಬಣ್ಣದ ಅಂಬಾಸಿಡರ್ ಕಾರೊಂದು ವೇಗವಾಗಿ ಸಂಸತ್ತಿನ ಗೇಟ್ ಒಳಗೆ ನುಗ್ಗುತ್ತದೆ. ಅದರ ಮೇಲೆ ಗೃಹ ಸಚಿವಾಲಯದ ನಕಲಿ ಸ್ಟಿಕ್ಕರ್ಗಳಿದ್ದವು. ಭದ್ರತಾ ಸಿಬ್ಬಂದಿ ಅದನ್ನು ಸರ್ಕಾರಿ ವಾಹನವೆಂದೇ ಭಾವಿಸುತ್ತಾರೆ. ಆದರೆ ಆ ಕಾರಿನೊಳಗೆ ಸಾವಿನ ದೂತರಂತೆ 5 ಉಗ್ರರು ಅಡಗಿದ್ದರು. ಈ ದಾಳಿಯ ಹಿಂದೆ ಇದ್ದಿದ್ದು ಪಾಕಿಸ್ತಾನದ ಜೈಷೆ ಮೊಹಮ್ಮದ್ ಸಂಘಟನೆ. ಹ್ಯಾಂಜಾ, ಹೈದರ್, ರಾಣಾ, ರಾಜಾ ಮತ್ತು ಮೊಹಮ್ಮದ್ ಎಂಬ 5 ಉಗ್ರರಿಗೆ ಗಡಿಯಾಚೆ ತರಬೇತಿ ನೀಡಲಾಗಿತ್ತು. ಐಎಸ್ಐ ಬೆಂಬಲದೊಂದಿಗೆ ಘಾಜಿ ಬಾಬಾ ಈ ಸಂಚು ರೂಪಿಸಿದ್ದ. ಅವರ ಗುರಿ ಸ್ಪಷ್ಟವಾಗಿತ್ತು: ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು LK ಅಡ್ವಾಣಿಯವರನ್ನು ಒಳಗೊಂಡಂತೆ ಇಡೀ ಸಂಸತ್ತನ್ನು ಒತ್ತೆಯಾಳಾಗಿ ಇಟ್ಟುಕೊಳ್ಳುವುದು ಅಥವಾ ಕೊಲ್ಲುವುದು. ಸಮಯ ಸರಿಯಾಗಿ ಬೆಳಿಗ್ಗೆ 11:30. ಅಂದು ಸಂಸತ್ತಿನಲ್ಲಿ 100ಕ್ಕೂ ಹೆಚ್ಚು ಗಣ್ಯರಿದ್ದರು. ಉಗ್ರರ ಕಾರು ವೇಗವಾಗಿ ಬಂದು ಉಪರಾಷ್ಟ್ರಪತಿ ಕೃಷ್ಣಕಾಂತ್ ಅವರ ವಾಹನಕ್ಕೆ ಡಿಕ್ಕಿ ಹೊಡೆಯಿತು. ತಕ್ಷಣವೇ ಕಾರಿನಿಂದ ಇಳಿದ ಉಗ್ರರು AK-47 ರೈಫಲ್ಗಳಿಂದ ಗುಂಡಿನ ಮಳೆ ಸುರಿಸತೊಡಗಿದರು. ಗ್ರೆನೇಡ್ಗಳು ಸ್ಫೋಟಗೊಂಡವು. ಪ್ರಜಾಪ್ರಭುತ್ವದ ದೇಗುಲ ರಕ್ತಸಿಕ್ತವಾಯಿತು. ಆ ಸಂದರ್ಭದಲ್ಲಿ ಮೊದಲು ಎಚ್ಚೆತ್ತವರು CRPF ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ. ಅವರು ನಿರಾಯುಧರಾಗಿದ್ದರೂ ಉಗ್ರರನ್ನು ಕಂಡು ದಾಳಿಯಾಗಿದೆ ಎಂದು ಕೂಗಿ ಎಲ್ಲರನ್ನ ಎಚ್ಚರಿಸಿದರು. ಉಗ್ರರ ಗುಂಡು ಅವಳ ಎದೆ ಸೀಳಿತು. ಆಕೆ ಹುತಾತ್ಮರಾದರು. ಆದರೆ ಅವರ ಆ ಒಂದು ಕೂಗು ಸಂಸತ್ತಿನ ರಕ್ಷಣಾ ಪಡೆಗಳನ್ನು ಎಚ್ಚರಿಸಿತು. ದೆಹಲಿ ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿ ತಕ್ಷಣವೇ ಉಗ್ರರ ಮೇಲೆ ಪ್ರತಿ ದಾಳಿ ನಡೆಸಿದರು. ಒಳಗಿದ್ದ ಸಚಿವರು ಮತ್ತು ಸಂಸದರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಸುಮಾರು 45 ನಿಮಿಷಗಳ ಕಾಲ ಭೀಕರ ಕಾಳಗಂಟೆ. ಒಬ್ಬ ಉಗ್ರ ತನ್ನ ಮೈಮೇಲಿದ್ದ ಬಾಂಬ್ ಸ್ಫೋಟಿಸಿಕೊಂಡರೆ ಉಳಿದ 4 ಯೋಧರ ಗುಂಡಿಗೆ ಬಲಿಯಾದರು. ಕೇವಲ 1 ಗಂಟೆಯೊಳಗೆ 5 ಉಗ್ರರನ್ನು ಹತ್ಯೆ ಮಾಡಲಾಯಿತು. ಆದರೆ ಈ ಹೋರಾಟದಲ್ಲಿ ಭಾರತ ತನ್ನ 9 ವೀರ ಪುತ್ರರನ್ನು ಕಳೆದುಕೊಂಡಿತು. ಅವರ ತ್ಯಾಗದಿಂದಾಗಿ ದೇಶದ ನಾಯಕರು ಮತ್ತು ಸಂಸತ್ತು ಸುರಕ್ಷಿತವಾಯಿತು. ಈ ಘಟನೆಯ ನಂತರ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ತನಿಖೆಯ ನಂತರ ಈ ಸಂಚಿನ ರೂವಾರಿ ಅಫ್ಜಲ್ ಗುರುವನ್ನ ಬಂಧಿಸಲಾಯಿತು. 2013 ಫೆಬ್ರವರಿ 9 ತಿಹಾರ್ ಜೈಲಿನಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು. ದಾಳಿಯ ಮಾಸ್ಟರ್ ಮೈಂಡ್ ಘಾಜಿ ಬಾಬಾನನ್ನು ಸೇನೆ 2003ರಲ್ಲೇ ಹತ್ಯೆ ಮಾಡಿತ್ತು. ಆ ಕಪ್ಪು ದಿನ ಇಂದಿಗೂ ಭಾರತೀಯರ ನೆನಪಿನಲ್ಲಿ ಹಸಿರಾಗಿದೆ. ಕಮಲೇಶ್ ಕುಮಾರಿ ಮತ್ತು ನಾನಕ್ ಚಂದ್ ಅಂತಹ ವೀರರ ಬಲಿದಾನ ನಮಗೆ ಸ್ಫೂರ್ತಿ. ಉಗ್ರವಾದದ ಎದುರು ಭಾರತ ಎಂದೂ ತಲೆಬಾಗುವುದಿಲ್ಲ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ರಕ್ತ ಹರಿಸಿದರೂ ನಮ್ಮ ಪ್ರಜಾಪ್ರಭುತ್ವದ ಜ್ಯೋತಿ ಎಂದಿಗೂ ಆರುವುದಿಲ್ಲ.